ನಮಸ್ಕಾರ. ಈ ವಿಡಿಯೋದಲ್ಲಿ ಪ್ರೋಟೀನ್ ರಿಕ್ವೈರ್ಮೆಂಟ್ ಡೈಲಿ ಯಾವ ರೀತಿ ಮೀಟ್ ಮಾಡ್ಬೋದು ಅಂತ ನೋಡೋಣ. ಸೊ ಅದಕ್ಕೆ ಫಸ್ಟ್ ಪ್ರೋಟೀನ್ ಸೋರ್ಸಸ್ ಯಾವ್ದ್ಯಾವುದು ಅಂತ ಫಸ್ಟ್ ತಿಳ್ಕೊಳ್ಳೋಣ. ವೆಜಿಟೇರಿಯನಲ್ಲಿ ಮೇಯ್ನಾಗಿ ಪ್ರೋಟೀನ್ ಸೋರ್ಸ್ ಬಂದ್ಬಿಟ್ಟು ಕಾಳುಗಳು, ಕಡಲೆಕಾಳು, ಹೆಸರುಕಾಳು, ಹುರುಳಿಕಾಳು, ಅಲಸಂದೆ ಕಾಳು ಈ ಥರ. ಮತ್ತು ಬೇಳೆಗಳಲ್ಲಿ ತೊಗರಿಬೇಳೆ, ಹೆಸರುಬೇಳೆ, ಕಡಲೆಬೇಳೆ ಈ ಥರ. ನೆಕ್ಸ್ಟ್ ಅದು ಬಿಟ್ಟರೆ ಸೋಯಾಬೀನ್ ಇದೆ, ಸೋಯಾಬೀನ್ ಬೇಸ್ಡ್ ಪ್ರಾಡಕ್ಟ್ಸು, ಟೋಫು, ಸೋಯಾ ಚಂಕ್ಸು, ಸೋಯಾ ಮಿಲ್ಕು ಈ ಥರ ಇದೆ. ನೆಕ್ಸ್ಟ್ ಅದು ಬಿಟ್ಟರೆ ನಟ್ಸು ನಟ್ಸ್ ಆ್ಯಂಡ್ ಸೀಡ್ಸಲ್ಲಿ ಮೇಯ್ನಾಗಿ ಬಂದ್ಬಿಟ್ಟು ಪೀನಟ್ಸು. ಅದಕ್ಕೆ ಇವಾಗ ಪೀನಟ್ ಬಟರ್ ಎಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ. ಅದು ಬಿಟ್ಟರೆ ಆಲ್ಮಂಡ್ಸು, ಡ್ರೈ ಫ್ರೂಟ್ಸು ಎಲ್ಲ ಇದೆ. ಆದರೆ ಡ್ರೈ ಫ್ರೂಟ್ಸಲ್ಲಿ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಸೊ ಅದು ಒಂದು ಹ್ಯಾಂಡ್ಫುಲ್ ಕನ್ಸ್ಯೂಮ್ ಮಾಡ್ಬೋದು. ಹ್ಯಾಂಡ್ಫುಲ್ ಆಫ್ ಡ್ರೈ ಫ್ರೂಟ್ಸ್ ರೆಕಮೆಂಡೆಡು. ನೆಕ್ಸ್ಟ್ ಅದು ಬಿಟ್ಟರೆ ಪ್ರೋಟೀನ್ ಸೋರ್ಸಸ್ ಬಂದ್ಬಿಟ್ಟು ಡೈರಿ ಪ್ರಾಡಕ್ಟ್ಸು, ಹಾಲು, ಮೊಸರು, ಪನ್ನೀರು ಎಕ್ಸೆಟ್ರಾ. ಸೊ ಇವಾಗ ಪ್ರೋಟೀನ್ ಸೋರ್ಸಸ್ ನೋಡ್ಕೊಂಡ್ವಿ. ಈಗ ಯಾವ ರೀತಿ ಈ ಪ್ರೋಟೀನ್ ಸೋರ್ಸಸ್ಸು 3 ಮೀಲ್ಸಲ್ಲೂ ಡೈಲಿ ಬ್ರೇಕ್ಫಾಸ್ಟು, ಲಂಚು, ಡಿನ್ನರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ನೋಡೋಣ. ಬ್ರೇಕ್ಫಾಸ್ಟ್ ಆಪ್ಷನ್ಸ್ ತೊಗೊಳ್ಳೋಣ. ಈಗ ಫಸ್ಟ್ ಒನ್ ಅದರಲ್ಲಿ ಪೊಂಗಲ್ಲು. ಈಗ ಪೊಂಗಲಲ್ಲಿ ಆಲ್ರೆಡಿ ರೈಸ್ ಜೊತೆ ದಾಲ್ ಮಿಕ್ಸ್ ಮಾಡಿ ಕುಕ್ ಮಾಡೋದ್ರಿಂದ ಸೊ ಅದರಲ್ಲಿ ಬೈ ಡಿಫಾಲ್ಟ್ ಕಂಪ್ಲೀಟ್ ಪ್ರೋಟೀನು, ಸೀರಿಯಲ್ಸು, ಪಲ್ಸಸ್ ಕಾಂಬಿನೇಷನ್ ಇದೆ. ನೆಕ್ಸ್ಟ್ ಬಿಸಿಬೇಳೆ ಬಾತು, ಇದಕ್ಕೂ ಅಷ್ಟೇ ದಾಲ್ ಜೊತೆಗೆ ರೈಸು ಮತ್ತು ವೆಜಿಟೇಬಲ್ಸು ಜಾಸ್ತಿ ಹಾಕಿರೋದ್ರಿಂದ ಇದೊಂದು ಕಂಪ್ಲೀಟ್ ಮೀಲು. ಪ್ರೋಟೀನ್ ಸೋರ್ಸು ಬೈ ಡಿಫಾಲ್ಟ್ ಇದೆ ಕಂಪ್ಲೀಟ್ ಪ್ರೋಟೀನ್. ಇದೇ ಥರ ಕಿಚಡಿ, ಅದರಲ್ಲಿ ಈಕ್ವಲ್ ಪ್ರಪೋರ್ಷನಲ್ಲಿ ರೈಸ್ ಮತ್ತು ದಾಲ್ನ ಯೂಸ್ ಮಾಡಿ ಕುಕ್ ಮಾಡೋದ್ರಿಂದ ಗುಡ್ ಪ್ರೋಟೀನ್ ಕಂಟೆಂಟ್ ಇರುತ್ತೆ. ಸೊ ಈ 3 ಮೀಲ್ಸ್ನು 3 ಬ್ರೇಕ್ಫಾಸ್ಟ್ ಟೈಮ್ಸಲ್ಲಿ ಏನಾದ್ರು ಪ್ರಿಪೇರ್ ಮಾಡಿಕೊಂಡ್ರೆ ಕಂಪ್ಲೀಟ್ ಪ್ರೋಟೀನ್ ಸಿಕ್ಬಿಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಬೆಸ್ಟ್ ಆಪ್ಷನ್ ಬಂದ್ಬಿಟ್ಟು ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ದೋಸೆ ಮನೇಲಿ ಪ್ರಿಪೇರ್ ಮಾಡುವಾಗ ಯೂಶಲಿ ಉದ್ದಿನ ಬೇಳೆ ಹಾಕ್ತೀವಿ. ಸೊ ಅದು 1/3 ಪೋರ್ಷನ್ ಇರುತ್ತೆ ಪ್ರೋಟೀನಾಗೆ. ಅದ್ರ ಜೊತೆಗೆ ಸೈಡ್ಸ್ ಆಗಿ ಪೀನಟ್ ಚಟ್ನಿ ಏನಾದ್ರು ಪ್ರಿಪೇರ್ ಮಾಡಿಕೊಂಡ್ರೆ ಆ್ಯಡೆಡ್ ಪ್ರೋಟೀನ್ ಸೋರ್ಸ್ ಆಗುತ್ತೆ. ಅದು ಬಿಟ್ಟರೆ ಬೇರೆ ಅದರ್ ಬ್ರೇಕ್ಫಾಸ್ಟ್ ಆಪ್ಷನ್ಸು, ಈಗ ಉಪ್ಪಿಟ್ಟು, ಅವಲಕ್ಕಿ ಆ ಥರ ಏನಾದ್ರು ಪ್ರಿಪೇರ್ ಮಾಡ್ಕೊತಾ ಇದ್ರೆ ಅವಾಗ ಏನು ಮಾಡ್ಬೋದು ಅಂದರೆ ಒಂದು ಕಪ್ ಕರ್ಡ್ ಇಟ್ಕೋಬೋದು, ಕರ್ಡ್ ಜೊತೆ ಕನ್ಸ್ಯೂಮ್ ಮಾಡ್ಬೋದು. ಅಥವಾ ಇನ್ನೊಂದು ಆಪ್ಷನ್ನು ರೋಸ್ಟೆಡ್ ಪೀನಟ್ಸ್ನ ರೋಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಹ್ಯಾಂಡ್ಫುಲ್ ಆಫ್ ರೋಸ್ಟೆಡ್ ಪೀನಟ್ಸ್ ಬ್ರೇಕ್ಫಾಸ್ಟ್ ಜೊತೆ ಕನ್ಸ್ಯೂಮ್ ಮಾಡಿದ್ರೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಮೀಟ್ ಮಾಡ್ಬೋದು. ನೆಕ್ಸ್ಟ್ ಲಂಚು ಮತ್ತು ಡಿನ್ನರ್ಗೆ ಜನರಲ್ ಆಗಿ ರೈಸು, ಚಪಾತಿ ಅಥವಾ ರೋಟಿ, ಅಥವಾ ಇಲ್ಲಿ ಜಾಸ್ತಿ ಮುದ್ದೆ ತಿನ್ನೋರಾದರೆ ರಾಗಿ ಮುದ್ದೆ. ಇದ್ರ ಜೊತೆಗೇನು ಹಂಚ್ಕೊಳ್ಳೋಕ್ಕೆ ವೆಜಿಟೇಬಲ್ ಪಲ್ಯ ಅಥವಾ ಸಾಂಬಾರು ಮಾಡ್ತಾರೆ. ಸೊ ಹಂಗಾಗಿ ನಾನು ಸಜೆಸ್ಟ್ ಮಾಡೋದೇನೆಂದರೆ ಕಾಳಲ್ಲಿ ಒಂದು ಸಾಂಬಾರು ಮಾಡ್ತೀವಿ, ಕಾಳು ಸಾಂಬಾರು ಅಥವಾ ಕಾಳು ಪಲ್ಯ ಅಥವಾ ಮೊಳಕೆ ಬಂದಿರೋ ಕಾಳು ಸಾಂಬಾರು. ಸೊ ಇದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ, ಗ್ಯಾಸ್ ಆಗುತ್ತೆ, ಜೊತೆಗೆ ಜಾಸ್ತಿ ದಿನ ತೊಗೊಳಕ್ಕಾಗಲ್ಲ. ಸೊ ವೀಕ್ಲಿ ಇದನ್ನು ಅಟ್ಲೀಸ್ಟ್ ಟ್ವೈಸ್ ಅ ಡೇ ಆ ಥರ ಮಾಡ್ಕೊಳ್ಳಿ. ಒಂದಿನ ಸಾಂಬಾರು, ಒಂದಿನ ಕಾಳು ಪಲ್ಯ. ಸೊ 2 ಡೇಸ್ಗಾಯಿತು. ನೆಕ್ಸ್ಟು ಇನ್ನು ಒನ್ ಡೇ ಏನು ಮಾಡ್ಬೋದು, ಈಗ ಉಪ್ಪಿಟ್ಟು ಮಾಡಿರೋ ದಿನ ಆಫ್ಟರ್ನೂನು ಬೇಕಂದರೆ ದಾಲ್ ತಡ್ಕ ಮಾಡ್ಕೊಬೋದು. ಸೊ ದಾಲು ಪ್ರೋಟೀನ್ ಸೋರ್ಸ್ ಆಯಿತು. ಅದು ರೈಸ್ ಜೊತೆ, ಚಪಾತಿ ಜೊತೆ ತೊಗೊಬೋದು. ಅದು ಬಿಟ್ಟರೆ ಸೊಪ್ಪಿನ ಸಾಂಬಾರು ಮಾಡ್ತಾರೆ ಮುದ್ದೆಗೆ, ಅದಕ್ಕೆ ದಾಲು ಹಾಕಿ ಮಾಡ್ಬೋದು. ಸೊ ಅದು ಪ್ರೋಟೀನ್ ಸೋರ್ಸ್ ಆಗುತ್ತೆ. ಇನ್ನು 2 to 3 ಡೇಸಲ್ಲಿ ಒಂದಿನ ಬೇಕಂದರೆ ಕರ್ಡ್ ಜೊತೆ ಕನ್ಸ್ಯೂಮ್ ಮಾಡ್ಬೋದು. ಪನ್ನೀರ್ ಕನ್ಸ್ಯೂಮ್ ಮಾಡೋರು ಪನ್ನೀರ್ ಗ್ರೇವಿ ಮಾಡ್ಕೋಬೋದು, ಸೋಯಾ ಚಂಕ್ಸ್ ಮಾಡೋರು ಸೋಯಾ ಚಂಕ್ಸ್ ಮಾಡ್ಕೋಬೋದು. ಸೊ ಈ ರೀತಿ ಸೇಮ್ನ ಡಿನ್ನರ್ಗೂ ರಿಪೀಟ್ ಮಾಡ್ಬೋದು. ಇವಾಗ ಅಕಸ್ಮಾತ್ ನೀವ್ಯಾರು ಕುಕ್ ಮಾಡ್ಕೊತಾ ಇಲ್ಲ, ಆಚೆನೇ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಥವಾ ಹೊರಗಡೆ ಹೋಗಿದ್ದೀರಾ ಅಂದರೆ ಅವಾಗ ಏನು ಮಾಡೋದು, ಬೆಸ್ಟ್ ಆಪ್ಷನ್ನು ಬ್ರೇಕ್ಫಾಸ್ಟ್ ಟೈಮಲ್ಲಿ ಪೊಂಗಲ್ ಏನಾದ್ರು ಸಿಕ್ಕಿದ್ರೆ ಹೋಟ್ಲಲ್ಲಿ ಫಸ್ಟ್ ಆಪ್ಷನ್ ಪೊಂಗಲ್ಲು ಅಥವಾ ಬಿಸಿಬೇಳೆಬಾತು. ಅಕಸ್ಮಾತ್ ಇದಿಲ್ಲ ಅಂದರೆ ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ಇಡ್ಲಿ ಅಥವಾ ದೋಸೆ, ಯಾಕಂದರೆ ಅದರಲ್ಲೂ ಪ್ರೋಟೀನ್ ಕಂಟೆಂಟ್ ಚೂರು ಇರೋದ್ರಿಂದ. ನೆಕ್ಸ್ಟು ಆಫ್ಟರ್ನೂನ್ ಲಂಚ್ಗೆ ಏನಾದ್ರು ಆಚೆ ಹೋಗ್ತಾ ಇದ್ರೆ ಯೂಶಲಿ ರೈಸು, ರೋಟಿ ಆ ಥರ ಕನ್ಸ್ಯೂಮ್ ಮಾಡ್ತೀರಾ. ಸೊ ಪ್ರೋಟೀನ್ ಸೋರ್ಸಸ್ ಆಲ್ರೆಡಿ ಲಿಸ್ಟ್ ಮಾಡಿ ಹೇಳಿದ್ದೀನಿ. ಆ ಥರ ಯಾವ್ದಾದ್ರು ಪ್ರೋಟೀನ್ ಸೋರ್ಸಸ್ ಇರೋಂಥ ಮೀಲ್ನ ಚೂಸ್ ಮಾಡಿ. ದಾಲು ಅಥವಾ ಪನ್ನೀರ್ ಗ್ರೇವಿ ಆ ಥರ ಪ್ರೋಟೀನ್ ಸೋರ್ಸಸ್ ಇರೋದು ಚೂಸ್ ಮಾಡಿ. ಸೊ ಅವಾಗ ಪ್ರೋಟೀನ್ ರಿಕ್ವೈರ್ಮೆಂಟ್ ಮೀಟ್ ಮಾಡ್ಬೋದು. ಅಕಸ್ಮಾತ್ 1 or 2 ಡೇಸ್ ಮಿಸ್ ಮಾಡಿದ್ರೂ ಪರವಾಗಿಲ್ಲ, ಸ್ಟಾರ್ಟಿಂಗಲ್ಲಿ ಟ್ರೈ ಮಾಡಿ ಒಂದು ಅಟ್ಲೀಸ್ಟ್ 2 ಮೀಲ್ಸಲ್ಲಿ ಪ್ರೋಟೀನ್ ಇರಬೇಕು. ಹೋಗ್ತಾ ಹಂಗೆ ಇಂಪ್ರೂವ್ ಮಾಡ್ಕೊಬೋದು. ಈಗ ಪ್ರೋಟೀನ್ ಸೋರ್ಸಸ್ ತುಂಬ ಕಡಿಮೆ ಕನ್ಸ್ಯೂಮ್ ಮಾಡ್ತಾ ಇರೋದು ನಾವು ಇಂಡಿಯನ್ಸು. ಸೊ ಆದಷ್ಟು ಇನ್ಕ್ರೀಸ್ ಮಾಡ್ಕೊಳ್ಳಿ. ಇದೇ ಥರ ಓವರ್ ಆಲ್ ಹೆಲ್ತ್ ಟಿಪ್ಪು, ಯೋಗ, ಸ್ಪಿರಿಚುಯಾಲಿಟಿ ರಿಲೇಟೆಡ್ ಸಜೆಷನ್ಸ್ ಕೊಡ್ತಾ ಇರ್ತೀನಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಬಂದಿರೋದನ್ನ. ಸೊ ಅದಕ್ಕೆ ಫಾಲೋ ಮಾಡಿ. ಥ್ಯಾಂಕ್ ಯು.